ಬಿಜೆಪಿ ಆಡಳಿತ ನಡೆಸಿದಂತ ಉತ್ತರ ಪ್ರದೇಶ, ಅಸ್ಸಾಂ, ಗುಜರಾತ್, ಮಧ್ಯಪ್ರದೇಶ ಹಾಗೂ ಆಪ್ ಆಡಳಿತ ನಡೆಸಿದಂತ ದೆಹಲಿಯಲ್ಲಿ ಬುಲ್ಡೋಸರ್ ಅನ್ನ ಹರಿಸಿ ಆರೋಪಿಗಳ ಮನೆ, ಅಂಗಡಿ ಮುಂತಾದ 10 ಕಟ್ಟಡಗಳನ್ನ ಧ್ವಂಸ ಮಾಡಲಾಗಿದೆ. ಸೊ ಕೆಲವು ಕಡೆಗಳಲ್ಲಂತೂ ರಾತ್ರಿ ವೇಳೆ ಮನೆ ಖಾಲಿ ಮಾಡೋಕ್ಕೂ ಕೂಡ ಸಮಯಾವಕಾಶವನ್ನು ನೀಡದೇನೆ ಕಟ್ಟಡಗಳ ಮೇಲೆ ಜೆಸಿಬಿಗಳನ್ನ ನುಗ್ಸಿರೋ ಬಗ್ಗೆಯೂ ಸಹ ವರದಿಗಳಿದೆ. ಅಷ್ಟೇ ಅಲ್ಲ, ಚುನಾವಣೆಗಳನ್ನ ಇವರು ಗೆದ್ದ ನಂತರ ಕೂಡ ಬುಲ್ಡೋಸರ್ಗಳನ್ನ ವಿಧಾನಸಭೆಯ ಕಟ್ಟಡದ ಮುಂದೆ ಪರೇಡ್ ಮಾಡಲಾಗಿತ್ತು ಅಂತ ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಕೂಡ ಹೇಳಿದ್ದು ಭಾರಿ ಸುದ್ದಿ ಆಗಿತ್ತು. ಇದೀಗ ದೇಶದಾದ್ಯಂತ ಬುಲ್ಡೋಸರ್ ನ್ಯಾಯ ಅಂತ ಹೇಳ್ತಾ ಆರೋಪಿ ಹಾಗೂ ಅಪರಾಧಿಗಳ ಮನೆಯನ್ನ ಕೆಡುತ್ತಾ ಇದ್ದಂತ ಬುಲ್ಡೋಸರ್ ಟೈಗರ್ನ ಹವಾವನ್ನ ಸುಪ್ರೀಂ ಕೋರ್ಟ್ ತೆಗೆದಿದೆ. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಉತ್ತರ ಪ್ರದೇಶ, ಹರಿಯಾಣ, ಮಧ್ಯಪ್ರದೇಶ ಸೇರಿದಂತೆ ಉತ್ತರ ಭಾರತದಲ್ಲಿ ಕಾನೂನು ಉಲ್ಲಂಘನೆ ಮಾಡಿದಂತಹ ಆರೋಪಿಗಳ ಮನೆಗಳನ್ನ ನೆಲಸಮಗೊಳಿಸುವ ಬುಲ್ಡೋಸರ್ ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಅಧಿಕಾರಿಗಳು ನ್ಯಾಯಾಧೀಶರಾಗೋಕೆ ಸಾಧ್ಯ ಇಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬುಲ್ಡೋಸರ್ ನ್ಯಾಯ ಅಂದ್ರೆ ಏನು, ಇದನ್ನ ಶುರು ಮಾಡಿದ್ದು ಯಾರು, ಇದಕ್ಕೆ ಬ್ರೇಕ್ ಹಾಕೋಕೆ ಕಾರಣ ಏನು, ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಏನ್ ಹೇಳಿದೆ, ಬುಲ್ಡೋಸರ್ ನ್ಯಾಯದ ಪ್ರಮುಖ ಪ್ರಕರಣಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಹಿಂದಿನ ಯೋಗಿ ಆದಿತ್ಯನಾಥ್ ಸರ್ಕಾರ ಈ ಬುಲ್ಡೋಸರ್ ನ್ಯಾಯವನ್ನ ಎತ್ತಿಡಿದಿತ್ತು. ಇದನ್ನ ಅತಿ ಹೆಚ್ಚಾಗಿ ಮುನ್ನೆಲೆಗೆ ತಂದಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ. ಸೊ ಯೋಗಿ ಆದಿತ್ಯನಾಥ್ ಸರ್ಕಾರದ ಬುಲ್ಡೋಸರ್ ನ್ಯಾಯವನ್ನ ಉಳಿದ ರಾಜ್ಯಗಳು ಕೂಡ ಫಾಲೋ ಮಾಡಕ್ಕೆ ಶುರು ಮಾಡಿತ್ತು. ಇದೀಗ ಎಲ್ಲಾ ಬುಲ್ಡೋಸರ್ ನ್ಯಾಯಕ್ಕೂ ಸುಪ್ರೀಂ ಕೋರ್ಟ್ ಬರೆ ಹಾಕಿದೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಗಳ ಒಡೆತನದ ಆಸ್ತಿಗಳನ್ನ ವಿವಿಧ ರಾಜ್ಯದ ಸರ್ಕಾರಗಳು ಧ್ವಂಸಗೊಳಿಸೋದ್ರ ವಿರುದ್ಧ ಹಲವಾರು ಅರ್ಜಿಗಳನ್ನ ಸಲ್ಲಿಸಿದ ನಂತರ ಸುಪ್ರೀಂ ಕೋರ್ಟ್ ಈ ವಿಷಯವನ್ನ ಸೀರಿಯಸ್ ಆಗಿ ಪರಿಗಣಿಸಿತ್ತು. ಬಿಜೆಪಿ ಆಡಳಿತವಿರುವಂತಹ ರಾಜ್ಯಗಳಲ್ಲಿ ಬಹುತೇಕ ಧ್ವಂಸ ಕಾರ್ಯಾಚರಣೆಗಳು ನಡೆದಿದೆ. ಬುಲ್ಡೋಸರ್ ನ್ಯಾಯಕ್ಕೆ ಸಂಬಂಧಿಸಿದ ಮತ್ತೊಂದು ಅರ್ಜಿಯಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತ್ತು. ಸೊ 2019ರಲ್ಲಿ ಮಹಾರಾಜ್ಗಂಜ್ ಜಿಲ್ಲೆಯಲ್ಲಿ ಮನೆ ಕೆಡವಲ್ಪಟ್ಟ ಅರ್ಜಿದಾರರಿಗೆ 25 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಇದೀಗ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಸೊ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೂ ಬುಲ್ಡೋಸರ್ ನ್ಯಾಯ ಜಾರಿ ಆಗೋದಕ್ಕೂ ನೇರ ಸಂಬಂಧ ಇದೆ ಅಂತಾನೆ ಈ ಹಿಂದೆನೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನೋ ಸಂಸ್ಥೆ ತನ್ನ ಅಧ್ಯಯನದಲ್ಲಿ ಹೇಳಿತ್ತು. ಕಟ್ಟಡಗಳ ಮೇಲೆ ಬುಲ್ಡೋಸರ್ ಹರಿಸೋದನ್ನ ಒಂದು ದಂಡನೆಯಾಗಿ ಮೊದಲು ಬಳಸಿದವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಕುಖ್ಯಾತ ಪಾತಕಿ ವಿಕಾಸ್ ದುಬೆ ಮತ್ತು ಗ್ಯಾಂಗ್ಸ್ಟರ್ ಮುಖ್ತಾರ್ ಅನ್ಸಾರಿ ಅವರ ಮನೆಗಳ ಮೇಲೆ ಬುಲ್ಡೋಸರ್ ಅನ್ನ ಹರಿಸಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತ ಯೋಗಿ ನಂತರ ಇದನ್ನ ಒಂದು ರಾಜಕೀಯ ದಂಡವಾಗಿ ಪರಿವರ್ತಿಸಿದ್ರು ಅನ್ನೋ ಆರೋಪ ಕೂಡ ಇದೆ. ಈ ಪ್ರವೃತ್ತಿ ಬಿಜೆಪಿ ಆಡಳಿತ ಇರುವಂತಹ ಇತರ ರಾಜ್ಯಗಳಿಗೂ ಸಹ ಹಬ್ಬಿತ್ತು. ಬುಲ್ಡೋಸರ್ ನ್ಯಾಯದ ಬಗ್ಗೆ ಅಧ್ಯಯನ ಮಾಡಿರುವಂತಹ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆ ಈ ಸಂಬಂಧ 2 ವರದಿಗಳನ್ನ ಬಿಡುಗಡೆ ಮಾಡಿತು. ಬಿಜೆಪಿ ಆಡಳಿತ ನಡೆಸಿದಂತ ಉತ್ತರ ಪ್ರದೇಶ, ಅಸ್ಸಾಂ, ಗುಜರಾತ್, ಮಧ್ಯಪ್ರದೇಶ ಹಾಗೂ ಆಪ್ ಆಡಳಿತ ನಡೆಸಿದಂತಹ ದೆಹಲಿಯಲ್ಲಿ ಬುಲ್ಡೋಸರ್ ಅನ್ನ ಹರಿಸಿ ಆರೋಪಿಗಳ ಮನೆ, ಅಂಗಡಿ ಮುಂತಾದ 10 ಕಟ್ಟಡಗಳನ್ನ ಧ್ವಂಸ ಮಾಡಲಾಗಿದೆ. ಅವೆಲ್ಲ ಅತಿಕ್ರಮಣ ಮಾಡಿ ಕಾನೂನು ಉಲ್ಲಂಘಿಸಿ ಕಟ್ಟಿದ ಕಟ್ಟಡಗಳು ಅನ್ನೋದು ಸರ್ಕಾರದ ವಾದ. ಅವರಲ್ಲಿ ಹೆಚ್ಚಿನವರು ಮುಸ್ಲಿಮರು ಅನ್ನೋದು ಗಮನಾರ್ಹ ವಿಚಾರ. ಇದೇ ವಿಚಾರಕ್ಕೆ ಈಗ ವಿವಾದ ಕಾರಣ ಆಗಿರೋದು. ಸೊ ದೆಹಲಿಯ ಜ್ಯೂಸ್ ಅಂಗಡಿ ಮಾಲೀಕ, ರಾಜಸ್ಥಾನದ ಟೆಂಪೋ ಡ್ರೈವರ್, ಮಧ್ಯಪ್ರದೇಶದ ಕೂಲಿ ಕಾರ್ಮಿಕನ ಮನೆಯನ್ನ ಧ್ವಂಸಗೊಳಿಸಿದಂತಹ ಹಲವಾರು ಪ್ರಕರಣಗಳು ದೇಶದಾದ್ಯಂತ ಸಂಭವಿಸಿದೆ. ಸರ್ಕಾರದ ಬುಲ್ಡೋಸರ್ಗಳಿಗೆ ಬಲಿಯಾದ ಹಲವಾರು ಸಂತ್ರಸ್ತರು ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಬುಲ್ಡೋಸರ್ ನ್ಯಾಯದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ, ತಮಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ರು. ಹಿಂದೂ ರಾಷ್ಟ್ರೀಯವಾದಿ ಪಕ್ಷವಾದಂತಹ ಬಿಜೆಪಿ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡೇ ಬುಲ್ಡೋಸರ್ ಕಾರ್ಯಾಚರಣೆ ನಡೆಸ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ. 2022ರ ಏಪ್ರಿಲ್ ಮತ್ತು ಜೂನ್ ನಡುವೆ ಮುಸ್ಲಿಮರಿಗೆ ಸೇರಿದ 128 ಕಟ್ಟಡಗಳನ್ನ ನೆಲಸಮ ಮಾಡಲಾಗಿದ್ದು, ಅದರಿಂದ ಮಹಿಳೆಯರು, ಮಕ್ಕಳು ಸೇರಿದಂತೆ 617 ಮಂದಿ ಬದುಕಿನ ಆಸರೆಯನ್ನ ಕಳ್ಕೊಂಡಿದ್ದಾರೆ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ವರದಿ ತಿಳಿಸಿದೆ. ಸೊ ಇದು ಕ್ರೂರ ಮತ್ತು ಭಯಾನಕ ಕ್ರಮ ಅಂತ ಸಂಸ್ಥೆ ಹೇಳಿದೆ. ಬುಲ್ಡೋಸರ್ ಕಾರ್ಯಾಚರಣೆಯ ಮೂಲಕ ನಿರ್ದಿಷ್ಟ ವ್ಯಕ್ತಿಗಳ ಕಟ್ಟಡಗಳನ್ನ ಧ್ವಂಸ ಮಾಡುವಾಗ ಸಂಬಂಧಪಟ್ಟ ಸರ್ಕಾರ ಅಥವಾ ಸರ್ಕಾರಿ ಸಂಸ್ಥೆ ಹೇಳ್ತಾ ಇದ್ದದ್ದು ಇದು ಅಕ್ರಮ ನಿರ್ಮಾಣದ ವಿರುದ್ಧದ ಕ್ರಮ ಅಂತಾನೆ. ಆದ್ರೆ ಹಾಗೆ ನೆಲಸಮ ಕಾರ್ಯ ಕೈಗೊಳ್ಳುವ ಮೊದಲು ಸಂಬಂಧಪಟ್ಟವರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇರಲಿಲ್ಲ, ಕನಿಷ್ಠ ಮಾಹಿತಿಯನ್ನು ಸಹ ನೀಡ್ತಾ ಇರಲಿಲ್ಲ, ಕಾನೂನನ್ನು ಸಹ ಪಾಲಿಸ್ತಾ ಇರಲಿಲ್ಲ. ಏಕಾಏಕಿ ಧ್ವಂಸ ಕಾರ್ಯಾಚರಣೆ ನಡೆಸಲಾಗಿದೆ ಅನ್ನೋದು ಈ ಕಾರ್ಯಾಚರಣೆಯ ವಿರುದ್ಧದ ಪ್ರಬಲ ವಾದ ಆಗಿತ್ತು. ಸೊ ಕೆಲವು ಕಡೆಗಳಲ್ಲಂತೂ ರಾತ್ರಿ ವೇಳೆ ಮನೆ ಖಾಲಿ ಮಾಡೋಕ್ಕೂ ಕೂಡ ಸಮಯಾವಕಾಶವನ್ನು ನೀಡದೇನೆ ಕಟ್ಟಡಗಳ ಮೇಲೆ ಜೆಸಿಬಿಗಳನ್ನ ನುಗ್ಸಿರೋ ಬಗ್ಗೆಯೂ ಸಹ ವರದಿಗಳಿದೆ.
ಸೊ ಇದು ಕಾನೂನಿನ ಉಲ್ಲಂಘನೆ ಮಾತ್ರ ಅಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನೋ ಟೀಕೆಗಳು ಸಹ ಇದೆ. ಬುಲ್ಡೋಸರ್ ನ್ಯಾಯ ಅನ್ನೋದು ಸಂವಿಧಾನದ ವ್ಯಂಗ್ಯವಾಗಿದ್ದು, ಈ ಬಗ್ಗೆ ಕೂಡಲೇ ಸೂಕ್ತ ಕ್ರಮವನ್ನ ಜರುಗಿಸಿ ಅಂತ ಭಾರತೀಯ ಕಾನೂನು ಆಯೋಗದ ಮಾಜಿ ಅಧ್ಯಕ್ಷ ಕೆ ಚಂದ್ರು, ನಿವೃತ್ತ ನ್ಯಾಯಮೂರ್ತಿ ಎಪಿ ಶಾ ಸೇರಿದಂತೆ 12 ಮಂದಿ ಕಾನೂನು ತಜ್ಞರ ತಂಡ 2022ರ ಜೂನ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆದಿದ್ರು. ಸೊ ಮುಸ್ಲಿಮರ ವಿರುದ್ಧದ ದಮನಕಾರಿ ಪ್ರಕ್ರಿಯೆಯನ್ನ ಕೊನೆಗೊಳಿಸಬೇಕು ಅಂತ ಇವರು ಪತ್ರದಲ್ಲಿ ಒತ್ತಾಯಿಸಿದ್ರು. ಹಲವು ನ್ಯಾಯಾಲಯಗಳು ಸಹ ಈ ಬಗ್ಗೆ ಸರ್ಕಾರಗಳನ್ನ ಪ್ರಶ್ನಿಸಿತ್ತು. ಆರೋಪಿಗಳ ಮನೆಗಳನ್ನ ಧ್ವಂಸ ಮಾಡೋ ಕ್ರಮವನ್ನ ಪ್ರಶ್ನಿಸಿ ಸ್ವಯಂ ದೂರನ್ನ ದಾಖಲಿಸಿಕೊಂಡು 2022ರ ಮೇನಲ್ಲಿ ವಿಚಾರಣೆ ನಡೆಸಿದಂತಹ ಗುವಾಹಟಿ ಹೈಕೋರ್ಟ್ ಅಸ್ಸಾಂ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಇಷ್ಟಾದ್ರೂ ಸಹ ಯೋಗಿ ಆದಿತ್ಯನಾಥ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ಈ ಬುಲ್ಡೋಸರ್ ನ್ಯಾಯವನ್ನ ಹಲವು ಸಂದರ್ಭಗಳಲ್ಲಿ ಸಮರ್ಥಿಸಿಕೊಂಡಿದ್ರು. ಯೋಗಿ ಆದಿತ್ಯನಾಥ್ ಅವರ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಬುಲ್ಡೋಸರ್ಗಳನ್ನ ಬಳಸಲಾಗ್ತಾ ಇತ್ತು. ಅಷ್ಟೇ ಅಲ್ಲ, ಚುನಾವಣೆಗಳನ್ನ ಇವರು ಗೆದ್ದ ನಂತರ ಕೂಡ ಬುಲ್ಡೋಸರ್ಗಳನ್ನ ವಿಧಾನಸಭೆಯ ಕಟ್ಟಡದ ಮುಂದೆ ಪರೇಡ್ ಮಾಡಲಾಗಿತ್ತು ಅಂತ ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಕೂಡ ಹೇಳಿದ್ದು ಭಾರಿ ಸುದ್ದಿ ಆಗಿತ್ತು. ಕಾನೂನು ಉಲ್ಲಂಘನೆ ಮಾಡುವ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು, ಸರಿ. ಆದ್ರೆ ಯಾರು ತಪ್ಪಿತಸ್ಥರು, ಅವ್ರು ಏನ್ ತಪ್ಪು ಮಾಡಿದ್ದಾರೆ, ಅದಕ್ಕೆ ಏನ್ ಶಿಕ್ಷೆ ಅನ್ನೋ ತೀರ್ಮಾನ ಮಾಡ್ಬೇಕಾಗಿರೋದು ನ್ಯಾಯಾಲಯವೇ ಹೊರತು ಸರ್ಕಾರ ಅಲ್ಲ. ಸರ್ಕಾರ ತನ್ನ ವಿರುದ್ಧ ಇರೋರನ್ನ, ನಿರ್ದಿಷ್ಟ ಕೋಮಿನ ಜನರನ್ನ, ಭಿನ್ನ ಮತವನ್ನ ದಮನ ಮಾಡೋಕೆ ಬುಲ್ಡೋಸರ್ ನ್ಯಾಯ ನೆಪ ಆಗಿದ್ದು, ಇದು ಕಾನೂನಿನ ಹೊರತಾದ ಕ್ರಮ ಅನ್ನೋದು ಬುಲ್ಡೋಸರ್ ನ್ಯಾಯವನ್ನ ವಿರೋಧಿಸುವವರ ವಾದ ಆಗಿತ್ತು. ಉತ್ತರ ಪ್ರದೇಶದ ಅಧಿಕಾರಿಗಳು ನೋಟಿಸ್ ನೀಡದೇನೆ ತಮ್ಮ ಪೂರ್ವಿಕರು ವಾಸಿಸುತ್ತಿದ್ದಂತ ಮನೆಯನ್ನ ನೆಲಸಮಗೊಳಿಸಿದ್ದಾರೆ ಅಂತ ಹಿರಿಯ ಪತ್ರಕರ್ತರೊಬ್ರು 2019ರಲ್ಲಿ ಸುಪ್ರೀಂ ಕೋರ್ಟ್ಗೆ ಬರೆದಿದ್ರು. ಸೊ ಈ ಉತ್ತರ ಪ್ರದೇಶದ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸಹ ಬುಲ್ಡೋಸರ್ ನ್ಯಾಯ ಜಾರಿಗೆ ತರೋಕೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತೀವ್ರ ಒತ್ತಡ ಬಂದಿತ್ತು. ಒತ್ತಡ ಹಾಕಿದ್ ಯಾರು ಅಂತ ನೋಡೋದಾದ್ರೆ ಬಿಜೆಪಿ ಸಂಘ ಪರಿವಾರದವರೇ ಆಗಿದ್ರು. ಹಿಂಸಾಚಾರ, ಮಹಿಳೆಯರ ಮೇಲಿನ ದೌರ್ಜನ್ಯ ನಡೆಸಿದಂತಹ ಆರೋಪಿಗಳ ಆಸ್ತಿಯನ್ನ ಮುಟ್ಟುಗೋಲು ಅಥವಾ ಧ್ವಂಸಗೊಳಿಸುವ ಮೂಲಕ ಅವರಿಗೆ ಶಿಕ್ಷೆ ವಿಧಿಸಬೇಕು ಅನ್ನೋ ಒತ್ತಾಯವನ್ನ ಬಿಜೆಪಿಯ ಶಾಸಕರೇ ಮಾಡಿದ್ರು. ಇನ್ನು ಈ ಬುಲ್ಡೋಸರ್ ನ್ಯಾಯ ಅನ್ನೋ ಕಾರ್ಯಾಚರಣೆ ಮೊದಲು ಶುರುವಾಗಿದೆ ಉತ್ತರ ಪ್ರದೇಶದಲ್ಲಿ. 2017ರಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗ್ಯಾಂಗ್ಸ್ಟರ್ಗಳು, ಕೋಮು ಗಲಭೆ, ಹಿಂಸಾಚಾರ ಪ್ರಕರಣಗಳು, ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಆರೋಪಿಗಳ ಆಸ್ತಿಗಳನ್ನ ಬುಲ್ಡೋಸರ್ ಮೂಲಕ ನೆಲಸಮಗೊಳಿಸುವ ಪ್ರವೃತ್ತಿಯನ್ನ ಯೋಗಿಜಿ ಶುರು ಮಾಡಿದ್ರು. ಈ ಕಾರ್ಯಾಚರಣೆಯಿಂದ ಯೋಗಿಜಿ ಬುಲ್ಡೋಸರ್ ಬಾಬಾ ಅನ್ನೋ ಹೆಸರಿಗೆ ಕುಖ್ಯಾತರಾಗ್ಬಿಟ್ರು. ಅಷ್ಟೇ ಅಲ್ಲ, ಚುನಾವಣಾ ಪ್ರಚಾರಗಳಲ್ಲಿ ನರೇಂದ್ರ ಮೋದಿ ಕೂಡ ಇದನ್ನ ಸಮರ್ಥಿಸಿಕೊಂಡಿದ್ರು. ಇನ್ನು ಉತ್ತರ ಪ್ರದೇಶವನ್ನ ಮಾದರಿಯಾಗಿಟ್ಕೊಂಡು 2022ರಲ್ಲಿ ನಮ್ಮ ನೆರೆಯ ಮಧ್ಯಪ್ರದೇಶದಲ್ಲೂ ಸಹ ಆಡಳಿತದಲ್ಲಿದ್ದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಇವರ ಬಿಜೆಪಿ ಸರ್ಕಾರ ಕೂಡ ಬುಲ್ಡೋಸರ್ ಕಾರ್ಯಾಚರಣೆಗೆ ಇಳಿದಿತ್ತು. ಈ ಕಾರ್ಯಾಚರಣೆ ಚೌಹಾಣ್ ಅವರಿಗೆ ಬುಲ್ಡೋಸರ್ ಮಾಮಾ ಅನ್ನೋ ಹೆಸರನ್ನ ತಂದ್ಕೊಡತ್ತೆ. ಸೊ ಚೌಹಾಣ್ ಅವರು ಇದೇ ವಿಚಾರವನ್ನ ಮುಂದಿಟ್ಕೊಂಡು 2023ರ ಮಧ್ಯಪ್ರದೇಶದ ಚುನಾವಣೆಯನ್ನು ಸಹ ಫೇಸ್ ಮಾಡಿದ್ರು. ನಂತರ 2022ರಲ್ಲೇ ಈ ಬುಲ್ಡೋಸರ್ ನ್ಯಾಯ ಬಿಜೆಪಿ ಆಡಳಿತದ ಹರಿಯಾಣ, ಅಸ್ಸಾಂಗೂ ವ್ಯಾಪಿಸುತ್ತೆ. ಬಿಜೆಪಿ ಅಧಿಕಾರದಲ್ಲಿರುವಂತಹ ಗುಜರಾತ್, ಉತ್ತರಾಖಂಡ್, ರಾಜಸ್ಥಾನದಲ್ಲೂ ಸಹ ಈ ಬುಲ್ಡೋಸರ್ಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಈ ಹಿಂದೆ ಬಿಜೆಪಿ ಆಡಳಿತದಲ್ಲಿದ್ದಂತಹ ದೆಹಲಿಯಲ್ಲೂ ಕೂಡ ಈ ಬುಲ್ಡೋಸರ್ ನ್ಯಾಯ ಸದ್ದು ಮಾಡಿತ್ತು. ಇನ್ನು ಬುಲ್ಡೋಸರ್ ನ್ಯಾಯದ ಪ್ರಮುಖ ಪ್ರಕರಣಗಳು ಯಾವ್ಯಾವುದು ಅನ್ನೋದನ್ನ ನೋಡೋದಾದ್ರೆ 2020ರಲ್ಲಿ ಕಾನ್ಪುರದ ಬಿಕ್ರು ಗ್ರಾಮದಲ್ಲಿರುವಂತಹ ಗ್ಯಾಂಗ್ಸ್ಟರ್ ವಿಕಾಸ್ ದುಬೆಗೆ ಸೇರಿದ ಮನೆಯನ್ನ ನೆಲಸಮ ಮಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. 8 ಮಂದಿ ಪೊಲೀಸ್ ಸಿಬ್ಬಂದಿಯ ಹತ್ಯೆ ಪ್ರಕರಣದಲ್ಲಿ ಈ ವಿಕಾಸ್ ದುಬೆ ಪ್ರಮುಖ ಆರೋಪಿಯಾಗಿದ್ದ. ಇನ್ನು ನೆಕ್ಸ್ಟ್ ಏಪ್ರಿಲ್ 2022ಕ್ಕೆ ಮಧ್ಯಪ್ರದೇಶದ ಖರ್ಗೌನ್ನಲ್ಲಿ ರಾಮನವಮಿ ಅಂಗವಾಗಿ ನಡೆದಂತ ಒಂದು ಮೆರವಣಿಗೆ ಟೈಮ್ನಲ್ಲಿ ಸಂಭವಿಸಿದಂತಹ ಕಲ್ಲು ತೂರಾಟ ಹಾಗೂ ಕೋಮು ಗಲಭೆಗೆ ಸಂಬಂಧಿಸಿದಂತೆ ಬಂಧನಕ್ಕೆ ಒಳಗಾದಂತಹ ಮುಸ್ಲಿಮರಿಗೆ ಸೇರಿ 16 ಮನೆಗಳು ಮತ್ತು 29 ಕಟ್ಟಡಗಳನ್ನ ಸರ್ಕಾರ ನೆಲಸಮ ಮಾಡಿತ್ತು. ಇನ್ನು ನೆಕ್ಸ್ಟ್ ಒನ್ ಏಪ್ರಿಲ್ 2022ಕ್ಕೆ ದೆಹಲಿಯ ಜಹಾಂಗೀರ್ಪುರಿನಲ್ಲಿ ಹನುಮ ಜಯಂತಿ ರ್ಯಾಲಿ ವೇಳೆ ಕೋಮು ಹಿಂಸಾಚಾರ ನಡೆದಿತ್ತು. ಬಿಜೆಪಿ ನೇತೃತ್ವದ ದೆಹಲಿ ಮಹಾನಗರ ಪಾಲಿಕೆ ಆಡಳಿತ ಮಸೀದಿಯೊಂದರ ಗೋಡೆ ಹಾಗೂ ಗೇಟ್ ಸೇರಿದಂತೆ ಹಲವು ಕಟ್ಟಡಗಳನ್ನ ತೆರವುಗೊಳಿಸಿತು. ನಂತರ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿತು. ಇನ್ನು ನೆಕ್ಸ್ಟ್ ಮೇ 2022ಕ್ಕೆ ಅಸ್ಸಾಂನ ನಗಾವ್ನಲ್ಲಿ ಸಫೀಕುಲ್ಲಾ ಇಸ್ಲಾಮಿ ಅನ್ನೋರು ಪೊಲೀಸ್ ವಶದಲ್ಲಿದ್ದಾಗ ಮೃತಪಟ್ಟಿದ್ದಕ್ಕೆ ಆಕ್ರೋಶಗೊಂಡಿದ್ದಂತ ಒಂದಿಷ್ಟು ಜನ ಉದ್ರಿಕ್ತರು ಠಾಣೆಗೆ ಬೆಂಕಿ ಹಾಕಿದ್ರು. ಮರುದಿನಾನೇ ಜಿಲ್ಲಾಡಳಿತ 5 ಆರೋಪಿಗಳ ಮನೆಗಳನ್ನ ನೆಲಸಮಗೊಳಿಸಿತು. ಸರ್ಕಾರದ ಈ ಕ್ರಮವನ್ನ ನ್ಯಾಯಾಲಯ ತಪ್ಪು ಅಂತ ಹೇಳಿತ್ತು. ಸೊ ಈ ವರ್ಷದ ಮೇನಲ್ಲಿ ಅಸ್ಸಾಂ ಸರ್ಕಾರ ಈ 5 ಕುಟುಂಬಗಳಿಗೆ ತಲಾ 30 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿದೆ. ಇನ್ನು ನೆಕ್ಸ್ಟ್ ಬರೋದು ಜೂನ್ 2022ಕ್ಕೆ ಬಿಜೆಪಿ ವಕ್ತಾರೆಯಾಗಿದ್ದಂತ ನೂಪುರ್ ಶರ್ಮಾ ಅವರು ಪ್ರವಾದಿ ಮೊಹಮ್ಮದ್ ಬಗ್ಗೆ ನೀಡಿದಂತ ಹೇಳಿಕೆ ವಿವಾದದ ಸ್ವರೂಪವನ್ನ ಪಡೆದಿತ್ತು. ಸೊ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇದರ ವಿರುದ್ಧ ನಡೆದಂತ ಪ್ರತಿಭಟನೆ ನಡೆದು ಈ ಪ್ರತಿಭಟನೆ ಹಿಂಸಾಚಾರಕ್ಕೂ ಸಹ ತಿರುಗಿತ್ತು. ಬಂಧನಕ್ಕೆ ಒಳಗಾಗಿದ್ದ ಪ್ರಮುಖ ಆರೋಪಿ ರಾಜಕೀಯ ಮುಖಂಡ ಜಾವೇದ್ ಅಹಮದ್ ಅವರ ಮನೆಯನ್ನ ಬುಲ್ಡೋಸರ್ ಮೂಲಕ ನೆಲಸಮಗೊಳಿಸಲಾಗಿತ್ತು. ಈ ಪ್ರಕರಣದ ಇನ್ನಿಬ್ಬರು ಆರೋಪಿಗಳ ಸಹರಾನ್ಪುರದಲ್ಲಿದ್ದಂತಹ ಮನೆಗಳನ್ನು ಸಹ ಧ್ವಂಸಗೊಳಿಸಲಾಗಿತ್ತು.
ಇನ್ನು ನೆಕ್ಸ್ಟ್ ಬರೋದು ಮಾರ್ಚ್ 2023ಕ್ಕೆ ಬಂಧನದಲ್ಲಿದ್ದಂತಹ ಉತ್ತರ ಪ್ರದೇಶದ ಗ್ಯಾಂಗ್ಸ್ಟರ್ಗಳಾದ ಮುಖ್ತಾರ್ ಅನ್ಸಾರಿ ಮತ್ತು ಅತೀಕ್ ಅಹಮದ್ ಅವರಿಗೆ ಸೇರಿದ ಮತ್ತು ಅವರ ಆಪ್ತರು ಸಹಚರರ ಮನೆ ಮತ್ತು ಕಟ್ಟಡಗಳನ್ನು ಧ್ವಂಸಗೊಳಿಸಲಾಗಿತ್ತು. ಇನ್ನು ಜುಲೈ 2023ಕ್ಕೆ ಹರಿಯಾಣದ ನುಹುನಲ್ಲಿ ಜುಲೈ 31ಕ್ಕೆ ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಂಡಿದ್ದಂತಹ ಬ್ರಿಡ್ಜ್ ಮಂಡಲ್ ಜಲಾಭಿಷೇಕ್ ಯಾತ್ರೆ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ನಡೆದಂತಹ ಹಿಂಸಾಚಾರದಲ್ಲಿ 6 ಮಂದಿ ಮೃತಪಟ್ಟು ಹಲವರು ಗಾಯಗೊಂಡಿದ್ರು. ಸೊ ಈ ಪ್ರಕರಣದಲ್ಲಿ ಬಂಧಿತರಾದ ಆರೋಪಿಗಳಿಗೆ ಸೇರಿದ ಕಟ್ಟಡಗಳನ್ನ ನೆಲಸಮಗೊಳಿಸಲಾಗಿತ್ತು. ನೆಲಸಮ ಕಾರ್ಯಾಚರಣೆಯನ್ನ ತಕ್ಷಣವೇ ಸ್ಥಗಿತಗೊಳಿಸುವಂತೆ ಸರ್ಕಾರಕ್ಕೆ ಪಂಜಾಬ್ ಹರಿಯಾಣ ಹೈಕೋರ್ಟ್ ಸೂಚಿಸಿತ್ತು. ಆದ್ರೆ ಇವರ ಬುಲ್ಡೋಸರ್ಗಳು ದಾಳಿ ನಡೆಸಿದ್ದು ಮುಸ್ಲಿಮರು ದಲಿತರ ಮನೆಗಳ ಮೇಲೆ ಮಾತ್ರ. ಮಹಿಳೆಯರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಬುಲ್ಡೋಸರ್ ಹರಿಸೋದಾಗಿ ಹೇಳಿದಂತ ಯೋಗಿ ಉನ್ನಾವೋದಲ್ಲಿ ದಲಿತ ಬಾಲಕಿಯ ಮೇಲೆ ಎಸಗಿದ್ದ ಆರೋಪಿ ಬಿಜೆಪಿಯ ಮಾಜಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ವಿರುದ್ಧ ತನ್ನ ಬುಲ್ಡೋಸರ್ಗಳನ್ನ ಹರಿಸಿಲ್ಲ. ಹತ್ರಾಸ್ನಲ್ಲಿ ಯುವತಿ ಮೇಲೆ ಎಸಗಿ ಕ್ರೌರ್ಯ ಮೆರೆದಿದ್ದಂತ ಆರೋಪಿಗಳ ಮನೆಗಳ ಮೇಲೆ ಯೋಗಿಯ ಬುಲ್ಡೋಸರ್ಗಳು ತಿರುಗಲೇ ಇಲ್ಲ. ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಬಿಜೆಪಿ ಮಾಜಿ ಸಂಸದ, ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಸಹ ಯೋಗಿಯ ಬುಲ್ಡೋಸರ್ ಹೋಗ್ಲೇ ಇಲ್ಲ. ಸೊ ಅಪರಾಧಿಗಳ ವಿರುದ್ಧ ಬುಲ್ಡೋಸರ್ ಕ್ರಮ, ಅಕ್ರಮ ಕಟ್ಟಡಗಳ ನಿರ್ಮಾಣವನ್ನ ಬುಲ್ಡೋಸರ್ ಮೂಲಕ ನೆಲಸಮ ಮಾಡೋದು ಭಾರಿ ಸದ್ದು ಮಾಡಿತು. ವಿಶೇಷವಾಗಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ್ಮೇಲೆ ಈ ಕ್ರಮ ಸಾಕಷ್ಟು ಸದ್ದು ಮಾಡಿರೋದು. ನಂತರ ಇದೇ ಕ್ರಮವನ್ನ ಇತರ ಕೆಲ ಬಿಜೆಪಿ ರಾಜ್ಯಗಳು ಸಹ ಅನುಸರಿಸಿತು. ಇದೀಗ ಯೋಗಿ ಆದಿತ್ಯನಾಥ್ ಸರ್ಕಾರ ಸೇರಿದಂತೆ ಬುಲ್ಡೋಸರ್ ಕ್ರಮ ಕೈಗೊಳ್ಳುವ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ನೋಟಿಸ್ ನೀಡದೇನೆ ಯಾವ ಕಟ್ಟಡವನ್ನು ಧ್ವಂಸಗೊಳಿಸುವಂತೆ ಇಲ್ಲ, ಹಾಗೂ ನೋಟಿಸ್ ನೀಡಿದ ನಂತರ ಅದಕ್ಕೆ ಉತ್ತರ ನೀಡೋಕೆ ಸಂಬಂಧಪಟ್ಟ ವ್ಯಕ್ತಿಗೆ 15 ದಿನಗಳ ಕಾಲಾವಕಾಶ ನೀಡಬೇಕು ಅಂತ ಕೋರ್ಟ್ ಸೂಚನೆಯನ್ನ ನೀಡಿದೆ. ಪ್ರಜೆಗಳಿಗೆ ಶಿಕ್ಷೆ ವಿಧಿಸೋಕೆ ನ್ಯಾಯಾಂಗಕ್ಕೆ ಇರುವ ಅಧಿಕಾರವನ್ನ ಕಾರ್ಯಾಂಗವು ತಾನು ಚಲಾಯಿಸುವಂತಿಲ್ಲ ಅಂತ ನ್ಯಾಯಮೂರ್ತಿಗಳಾದ BR ಗವಾಯಿ ಮತ್ತು KV ವಿಶ್ವನಾಥನ್ ಅವರು ಇರುವಂತಹ ವಿಭಾಗೀಯ ಪೀಠ ಸ್ಪಷ್ಟಪಡಿಸಿದೆ. ಕಾನೂನನ್ನ ಸರಿಯಾಗಿ ಪಾಲನೆ ಮಾಡದೆ ಕಟ್ಟಡಗಳನ್ನ ಧ್ವಂಸಗೊಳಿಸೋದು ಇನ್ನೊಬ್ಬರ ಭಾವನೆಗಳಿಗೆ ಬೆಲೆಯನ್ನ ಕೊಡದ ಕೃತ್ಯ. ಇಂಥ ಕೃತ್ಯಗಳನ್ನ ಕಾನೂನಿನ ಶಕ್ತಿಯನ್ನ ಬಳಸಿ ನಿಗ್ರಹಿಸಬೇಕು ಅಂತ ಪೀಠ ಹೇಳಿದೆ. ದೇಶದ ಕೆಲವು ರಾಜ್ಯಗಳು ಅಪರಾಧಿಗಳನ್ನ ಹತ್ತಿಕ್ಕೋಕೆ ಬುಲ್ಡೋಸರ್ ಕ್ರಮವನ್ನ ಅಳವಡಿಸಿಕೊಂಡಿದೆ. ಆದರೆ ಸುಪ್ರೀಂ ಕೋರ್ಟ್ ಈ ಪದ್ಧತಿಯನ್ನ ಅಸಂವಿಧಾನಿಕ ಅಂತ ಘೋಷಿಸಿದೆ. ಈ ಸಂಬಂಧ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಆಗಿರೋದು. DY ಚಂದ್ರಚೂಡ್ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾಗ ಬುಲ್ಡೋಸ್ ಕ್ರಮದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಎತ್ತಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಇಂತಹ ಕ್ರಮಗಳನ್ನ ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧ ಅಂತ ಘೋಷಿಸಿದೆ. ಈ ಪ್ರಕರಣದ ತೀರ್ಪನ್ನ ನೀಡಿದಂತ ನ್ಯಾಯಮೂರ್ತಿ BR ಗವಾಯಿ ಮತ್ತು KV ವಿಶ್ವನಾಥನ್ ಅವರಿದ್ದ ಪೀಠ ಅನೇಕ ವಿಚಾರಗಳನ್ನ ಪ್ರಸ್ತಾಪಿಸಿದೆ. ಅಕ್ರಮ ಕಟ್ಟಡಗಳ ನಿರ್ಮಾಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಟಿಸ್ ನಲ್ಲಿ ನೀಡಬೇಕು ಅಂತ ನ್ಯಾಯಾಲಯ ನೋಟಿಸ್ ನೀಡಿದ 15 ದಿನಗಳವರೆಗೆ ಯಾವುದೇ ಕ್ರಮ ಕೈಗೊಳ್ಳಬಾರದು. ಕ್ರಮ ಕೈಗೊಳ್ಳೋಕ್ಕೂ ಮುನ್ನೆ ಜನರಿಗೆ ಕಾಲಾವಕಾಶವನ್ನ ನೀಡಬೇಕು. ಅಷ್ಟೇ ಅಲ್ಲ, ಕಕ್ಷಿದಾರರ ಮಾತು ಕೇಳದೇನೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಅಂತ ಕೂಡ ಎಚ್ಚರಿಕೆಯನ್ನ ನೀಡಿದೆ. ಅಷ್ಟೇ ಅಲ್ಲ, ಬುಲ್ಡೋಸರ್ ಕ್ರಮದ ತೀರ್ಪು ನೀಡೋ ವೇಳೆ 6 ಮಾರ್ಗಸೂಚಿಗಳನ್ನ ಹೊರಡಿಸಿದ ಸುಪ್ರೀಂ ಕೋರ್ಟ್ ಇದರಲ್ಲಿ ಬುಲ್ಡೋಸರ್ ಕ್ರಮದ ಮೊದಲು ನೋಟಿಸ್ ನೀಡೋದು ಅವಶ್ಯಕ. ಕಕ್ಷಿದಾರರನ್ನ ಕೇಳದೆ ಯಾವುದೇ ಕ್ರಮ ತೆಗೆದುಕೊಳ್ಬಾರ್ದು. ಪೋಸ್ಟ್ ಮೂಲಕ ನೋಟಿಸ್ ನೀಡಬೇಕು. ನಿರ್ದಿಷ್ಟ DMಗೆ ನೋಟಿಸ್ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ನ್ಯಾಯಾಲಯ 142ರ ಅಡಿಯಲ್ಲಿ ಸೂಚನೆ ನೀಡಲಾಗಿದೆ ಅಂತ ಕೋರ್ಟ್ ಹೇಳಿದೆ. ಸೊ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಸೇರಿದಂತೆ 3 ಪ್ರಕರಣದ ತೀರ್ಪನ್ನು ಉಲ್ಲೇಖಿಸಿದ ಸುಪ್ರೀಂ ಕೋರ್ಟ್ ಕಾನೂನಿನ ವಿರುದ್ಧ ಯಾವುದೇ ಕ್ರಮ ಕೈಗೊಂಡ್ರೆ ನಾಗರಿಕ ಹಕ್ಕುಗಳಿಗೆ ರಕ್ಷಣೆ ನೀಡೋದು ನ್ಯಾಯಾಲಯದ ಜವಾಬ್ದಾರಿ ಅನ್ನೋದನ್ನ ವ್ಯವಸ್ಥೆಯು ಸ್ಪಷ್ಟಪಡಿಸುತ್ತೆ ಅಂತ ಕೂಡ ಹೇಳಿದೆ. ಸೊ ನ್ಯಾಯಮೂರ್ತಿ BR ಗವಾಯಿ ಅವರು ಕಾನೂನಿನ ಆಡಳಿತವು ಪ್ರಜಾಪ್ರಭುತ್ವ ಸರ್ಕಾರದ ಅಡಿಪಾಯವಾಗಿದೆ. ಈ ವಿಷಯವು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ನ್ಯಾಯಸಮ್ಮತತೆಗೆ ಸಂಬಂಧಿಸಿದೆ. ಇದು ಕಾನೂನು ಪ್ರಕ್ರಿಯೆಯು ಆರೋಪಿಯ ತಪ್ಪಿಗೆ ಪಕ್ಷಪಾತ ಹೊಂದಿಲ್ಲ ಅಂತ ಆದೇಶಿಸುತ್ತೆ. ಒಂದು ಕುಟುಂಬದ ಮನೆ ಇದಕ್ಕಿದ್ದಂತೆ ನೆಲಸಮ ಆಗಿದೆ. ಹೀಗಿರುವಾಗ ಆರೋಪಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೋ ಬೇಡವೋ? ಇಂತಹ ಎಲ್ಲಾ ಪ್ರಶ್ನೆಗಳಿಗೆ ನಾವು ನಿರ್ಧಾರವನ್ನ ನೀಡ್ತೇವೆ. ಯಾಕಂದ್ರೆ ಇದು ಹಕ್ಕುಗಳಿಗೆ ಸಂಬಂಧಿಸಿದಂತ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿ ಗವಾಯಿ ಅವರು ಸರ್ಕಾರ ತನ್ನ ಅಧಿಕಾರ ದುರುಪಯೋಗ ಮಾಡಬಾರದು. ಕಾರ್ಯಾಂಗವು ನ್ಯಾಯಾಂಗವನ್ನ ಬದಲಿಸೋಕೆ ಸಾಧ್ಯ ಇಲ್ಲ. ಕೇವಲ ಆರೋಪ ಮಾಡೋದ್ರಿಂದ ಯಾರನ್ನೂ ತಪ್ಪಿತಸ್ಥರು ಅಂತ ಕಾಣೋಕೆ ಸಾಧ್ಯ ಇಲ್ಲ. ವಿಚಾರಣೆ ಇಲ್ದೇನೆ ಮನೆ ಕೆಡುವ ಮೂಲಕ ಶಿಕ್ಷೆಯನ್ನ ನೀಡೋದು ತಪ್ಪು. ನಾವು ಮಾರ್ಗಸೂಚಿಗಳನ್ನ ಪರಿಗಣಿಸಿದ್ದೇವೆ. ಅಕ್ರಮವಾಗಿ ಮನೆ ಕೆಡವಿದ್ರೆ ಅವರಿಗೆ ಪರಿಹಾರ ಕೊಡಿ. ನಿರಂಕುಶವಾಗಿ ವರ್ತಿಸುವಂತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತ ಅಗತ್ಯ ಕೂಡ ಇದೆ ಅಂತ ಹೇಳಿದ್ದಾರೆ. ಇದೀಗ ದೇಶದಾದ್ಯಂತ ಬುಲ್ಡೋಸರ್ ನ್ಯಾಯ ಅಂತ ಹೇಳ್ತಾ ಆರೋಪಿ ಹಾಗೂ ಅಪರಾಧಿಗಳ ಮನೆಯನ್ನ ಕೆಡುತ್ತಾ ಇದ್ದಂತ ಬುಲ್ಡೋಸರ್ ಟೈರ್ನ ಹವಾವನ್ನ ಸುಪ್ರೀಂ ಕೋರ್ಟ್ ತೆಗೆದಿದೆ. ಈ ಮೂಲಕ ಈಗ ಬುಲ್ಡೋಸರ್ ಶೆಡ್ ನಲ್ಲಿ ಕೆಲಸ ಇಲ್ದೇನೆ ಮಲಗುವಂತ ಪರಿಸ್ಥಿತಿ ಇದೆ.
ಬುಲ್ಡೋಸರ್ ನ್ಯಾಯ ಅಂದ್ರೆ ಏನು? ಬಿಜೆಪಿಯ ವಿಕೃತ ದ್ವೇಷಪೂರಿತ ಕ್ರಮ ಅಂತಾನೆ ಹೇಳಲಾಗ್ತಾ ಇದೆ. ಈ ಬುಲ್ಡೋಸರ್ ನ್ಯಾಯವನ್ನ ಶಿಕ್ಷೆಯ ಸಾಧನವಾಗಿ ಬಳಸೋದು ಪ್ರತೀಕಾರದ ಸಂಕೇತ ಆಗಿದೆ. ಇದು ಕಾನೂನು ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತೆ. ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ ನ್ಯಾಯವು ಪ್ರತೀಕಾರದಿಂದ ಕೂಡಿರಬಾರದು. ಶಿಕ್ಷೆಯ ಕ್ರಮಗಳು ತಪ್ಪಿತಸ್ಥರನ್ನ ಸುಧಾರಿಸುವ ಗುರಿಯನ್ನ ಹೊಂದಿರಬೇಕೆ ಹೊರತು ಅವರನ್ನ ಮತ್ತಷ್ಟು ವಿಕೃತಿ ಮತ್ತು ವಿಚಲಿತಗೊಳಿಸುವಂತೆ ಇರಬಾರದು. ಇದು ಹೇಳಿ ಕೇಳಿ ಬಡ ಭಾರತ. ಈ ಹಿಂದೆ ಮೋದಿಯವರೇ ಹೇಳಿರುವಂತೆ 80 ಕೋಟಿ ಬಡವರಿರುವಂತ ದೇಶ ಭಾರತ, ಅಭಿವೃದ್ಧಿ ಹೊಂದ್ತಾ ಇರುವಂತ ದೇಶ. ಇಲ್ಲಿ ಸ್ವಂತ ಮನೆ ಕನಸನ್ನ ಹೊಂದೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಜೀವನ ಪರ್ಯಂತ ಹಗಲಿರುಳು ಬೆವರನ್ನ ಹರಿಸಿ ದುಡಿದ್ರು ಸಣ್ಣ ಸೂರನ್ನ ಕಟ್ಕೊಳ್ಳಿಕ್ಕಾಗದೇ ಇರುವಂತ ಕೋಟ್ಯಾಂತರ ಜನ ಇನ್ನೂ ಸಹ ನಮ್ಮ ದೇಶದಲ್ಲಿದ್ದಾರೆ. ಅಂಥದ್ರಲ್ಲಿ ಮನೆಯ ಯಾರೋ ಒಬ್ಬ ಒಂದು ಕ್ರಿಮಿನಲ್ ಕೃತ್ಯದಲ್ಲಿ ಭಾಗಿಯಾದ್ರೆ ಇಡೀ ಮನೆಯನ್ನೇ ಬುಲ್ಡೋಸರ್ ನಿಂದ ಧ್ವಂಸ ಮಾಡಿ ಮನೆಯವರನ್ನೆಲ್ಲ ಬೀದಿ ಪಾಲ್ ಮಾಡೋದು ಯಾವ ಸಂಸ್ಕೃತಿ? ಇದು ಯಾವ ಧರ್ಮದಲ್ಲಿದೆ? ಅಕಸ್ಮಾತ್ ಆ ಆರೋಪಿ ಕಾನೂನಿನ ಹೋರಾಟಕ್ಕೆ ಮುಂದಾದ್ರೆ ಅಲ್ಲಿವರೆಗೂ ಆತನ ಕುಟುಂಬದವರು ಬೀದಿಯಲ್ಲೇ ಬದುಕಬೇಕಾ? ಮುಂದೊಂದು ದಿನ ಆತ ನಿರಪರಾಧಿ ಅಂತ ಘೋಷಿಸಲ್ಪಟ್ರೆ ಸರ್ಕಾರ ಮುಂದೆ ನಿಂತು ಅವರಿಗೆ ಮನೆಯನ್ನ ಕಟ್ಸ್ಕೊಳತ್ತಾ? ಈ ಎಲ್ಲ ಪ್ರಶ್ನೆಗಳು ಇಷ್ಟು ದಿನ ಇತ್ತು. ಇದೀಗ ಸುಪ್ರೀಂ ಕೋರ್ಟ್ನ ಈ ನಿರ್ಧಾರದಿಂದ ಮುಂದೊಂದು ದಿನ ಏನ್ ತಪ್ಪು ಮಾಡದೆ ಇದ್ದವರು ಸಹ ಮನೆ ಕಳೆದುಕೊಳ್ಳುವಂತ ಭಯದಲ್ಲಿ ಇರೋದಿಲ್ಲ. ಸೊ ನೋಡಿದ್ರಲ್ವಾ, ಇದಿಷ್ಟು ಯೋಗೀಜಿ ಬುಲ್ಡೋಸರ್ ನ್ಯಾಯ, ಎಲ್ಲೆಲ್ಲಿ ಪ್ರಕರಣಗಳು ನಡೆದಿತ್ತು, ಹಾಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ. ಯೋಗೀಜಿಯ ಬುಲ್ಡೋಸರ್ ನ್ಯಾಯದ ಬಗ್ಗೆ, ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.